ಅಕ್ಕಿ ತರಿ ಉಪ್ಪಿಟ್ಟು ಮಾಡೋ ವಿಧಾನ. ಇದರಲ್ಲಿ ಅವರೆಕಾಳು ಬಳಸಿದೆ. ಇದ್ರೆ ಸೀಸನಲ್ ಆದ್ರಿಂದ ಅವರೆಕಾಯಿ ಹಾಕೋಬಹುದು, ಇಲ್ಲ ತೊಗರಿಕಾಳು ಹೀಗೆ ಮಾಡ್ಕೋಬಹುದು. ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ ಬೇರೆ ಎಲ್ಲ ಮೆಥಡ್ ಸೇಮ್ ಅಕ್ಕಿ ತರಿ ಉಪ್ಪಿಟ್ಟು. ಇದು ಕ್ಲೀನ್ ಮಾಡ್ಕೊಂಡಿರೋ ಅಕ್ಕಿನ ಇವರೇ ಮಿಕ್ಸಿಲಿ ಹಾಕೊಂಡು ಪುಡಿ ಮಾಡ್ಕೊಳ್ಳೋದು ಅಥವಾ ತರಿ ಮಾಡ್ಕೊಳ್ತಾರೆ. ಈ ಥರ ತರಿ ಇಲ್ಲ ಅಂದರೆ ಇಡ್ಲಿ ರವೆ ಅಥವಾ ಅಕ್ಕಿ ತರಿ ಅಂತ ಅಂಗಡಿನಲ್ಲೂ ಸಿಗುತ್ತೆ. ಪ್ರಾವಿಷನ್ ಸ್ಟೋರ್ಸಲ್ಲಿ ಸರಾಗವಾಗಿ ಅದನ್ನು ಉಪಯೋಗಿಸ್ಬೋದು. ದಿಸ್ ಈಸ್ ಅ ಕೈಂಡ್ ಆಫ್ ಉಪ್ಮಾ or ಉಪ್ಪಿಟ್ಟು ವಿಚ್ ಇಸ್ ಮೇಡ್ ವಿತ್ coarse rice powder which we call as akki tari. This is powder, kind of coarsely powdered rice grains. This can be cleaned and made at home in the mixie. The rice has to be cleaned well, not with water, just dry clean, and it can be added to the mixie and made it coarse powder. Otherwise this is readily available in the provision stores or shops in the name of idli tari or akki tari, which as well can be used. Here we are using hyacinth beans to make this upma, which is seasonally available. This can be skipped as well. The hyacinth bean, using of hyacinth bean or pigeon peas as well can be used seasonally when available. It has to be cooked and added to this upma. The cooking method video of which will be given in. ಬೇರೆ ಸಾಮಗ್ರಿಗಳು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ. ಇದು ತರಿ ಒಡ್ಕೊಂಡಿದ್ದು ಆವಾಗಲೇ ಹೇಳಿದ್ದು 1.5 ಲೋಟ ತಗೊಂಡಿದ್ದೆ ಈ ಅಳತೆನಲ್ಲಿ. ದ ಅದರ್ ಇಂಗ್ರೀಡಿಯೆಂಟ್ಸ್ ಟು ಮೇಕ್ ದಿಸ್ ರೈಸ್ ಉಪ್ಮಾ ವಿತ್ ರೈಸ್, coarsely powdered rice. She's taken 1.5 glass measurements of this. Along with it, you need a very generous amount of fresh coconut, freshly grated coconut. ಕಾಯಿ ತುರಿ ಇದಕ್ಕೆ ಸಾಕಷ್ಟು ಬೇಕಾಗುತ್ತೆ. ಈರುಳ್ಳಿ ಬೇರೆ ಏನು ಹಾಕದೇ ಇರೋದ್ರಿಂದ ಇದನ್ನೇ ಹಾಕಿ ಇದರಲ್ಲೇ ರುಚಿ ಬರೋದು. ವಿ ಡೋಂಟ್ ಯೂಸ್ ಅನಿಯನ್ ಟು ದಿಸ್, ಸೊ ಯು ನೀಡ್ ಟು ಹ್ಯಾವ್ ಎ ಜನರಸ್ ಅಮೌಂಟ್ ಆಫ್ ಕೋಕೋನಟ್. ಕರಿ ಲೀಫ್, ಜೀರಾ, ಏನಮ್ಮ ಇದು ಮೆಣಸಾ, ಮೆಣಸಿನ ಪುಡಿ, ಯಾ, ಪೌಡರ್ಡ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ಜಿಂಜರ್, green chili, chopped coriander, and some red chili optional. Jaggery generous amount as well. This is a speciality to this which we add more of jaggery and coconut. It will be little sweetish as well. At last, some lemon juice for taste. Here, since the seasonal as mentioned, we are using cooked hyacinth bean. ಉಪ್ಪಿಟ್ಟಿಗೆ ಮಾಡೋ ಸಾಮಗ್ರಿ ಇದು. ಬೇಯಿಸ್ಕೊಂಡಿರೋ ಅವರೆಕಾಳು ಆಪ್ಷನಲ್ ಇದ್ದರೆ ಉಪಯೋಗಿಸ್ಕೊಳ್ಳಿ. ಶುಂಠಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಬೇಕಿದ್ರೆ ಉಪಯೋಗಿಸ್ಬೋದು. ಕೊತ್ತಂಬರಿ, ಕಾಳು ಮೆಣಸು, ಮೆಣಸಿನ ಪುಡಿ ಮಾಡ್ಕೊಂಡಿರೋದು, ಕರಿಮೆಣಸು, ಜೀರಿಗೆ, ಕರಿಬೇವು, ಕೊನೆಯಲ್ಲಿ ಹಿಂಡ್ಕೊಳ್ಳೋಕ್ಕೆ ನಿಂಬೆ ರಸ, ಬೆಲ್ಲ ಸ್ವಲ್ಪ ಜಾಸ್ತಿನೇ ಉಪಯೋಗಿಸುತ್ತೆ. ಇದಕ್ಕೆ ಸ್ವಲ್ಪ ಸಿಹಿ ಥರನೇ ಇರುತ್ತೆ ಉಪ್ಪಿಟ್ಟು. ನಿಮಗೆ ಖಾರ ಬೇಕಿದ್ರಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಮಾಡ್ಕೊಳ್ಳಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದೆ. ಇದು ಒಂದು ಪೂರ್ತಿ ಕಾಯಿ ತುರ್ಕೊಂಡಿರೋದು. ದಿಸ್ ಇಸ್ 1 full coconut which has been grated. ತುರ್ಕೊಂಡಿರೋ ಕಾಯಿ, ಚೂರು ಇಂಗು, a little bit of acid. ಈ ಅಕ್ಕಿ ತರಿನ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕೊಂಡಿದೆ ಬಾಣಲೆಗೆ. ದ ರೈಸ್, coarsely powdered rice flour, or if going further it will be referred as akki tari. It has to be fried. To a pan, add some oil and some ghee. Add akki tari and fry till it emits a fragrance and becomes little reddish. ಇದು ಸ್ವಲ್ಪ ಕೆಂಪಗಾಗೋ ತನಕ, ಜೊತೆಗೆ ಅದಕ್ಕೆ ಪರಿಮಳ ಬರೋ ತನಕ ಹುರ್ಕೊಳ್ಳಿ ಸಣ್ಣೂರಿನಲ್ಲಿ. ಕೀಪ್ ದ flame. This has been fried and removed from the pan now. Keep water for boiling alongside and then start making the upma. As it will start boiling by the time you add, this will retain the crunch of the chana dal and urad dal which we will be adding. The measurement is
for 1 glass of this rice or akki tari which we have taken, 3.5 measurements of water, 1:3.5. ಈ ಉಪ್ಪಿಟ್ಟು ಮಾಡೋಕ್ಕೆ ಒಗ್ಗರಣೆ ಶುರು ಮಾಡೋ ಜೊತೆಗೇನೆ ನೀರು ಕುದಿಯೋಕೆ ಇಟ್ಕೊಳ್ಳಿ. 1 ಲೋಟ ಅಕ್ಕಿ ತರಿಗೆ 3.25 ಲೋಟದಷ್ಟು ನೀರು ಪ್ರಮಾಣ. ಅದ್ರ ಮೇಲೆ ನೀರು ಕುದಿಯೋಕೆ ಇಟ್ಕೊಳ್ಳಿ. ನೀರು ಕುದಿಸ್ಬಿಟ್ಟು ಉಪ್ಪಿಟ್ಟಿಗೆ ಸೇರಿಸಿದ್ರೆ ಕಡಲೆಬೇಳೆ ಉದ್ದಿನಬೇಳೆ ಗರ್ಗರಿಯಾಗಿರುತ್ತೆ ಅಥವಾ ಕಟ್ಟುಮಂತಿರುತ್ತೆ, ಇಲ್ಲದ್ರೆ ಮೆತ್ತಗಾಗ್ಬಿಡುತ್ತೆ. ದಿಸ್ ಇಸ್ ಟು ಮೇಕ್ ಉಪ್ಮಾ. Add a very generous amount of oil and add some ghee as well. ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಮತ್ತು ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡು ಹಾಕಿದೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಚಿಟ್ಗುಟ್ಲಿ. ಟು ದ ಹೀಟೆಡ್ ಆಯಿಲ್ ಆ್ಯಡ್ ಮಸ್ಟರ್ಡ್ ಸೀಡ್, ಲೆಟ್ ಇಟ್ ಸ್ಪ್ಲಟರ್, ದೆನ್ ಆ್ಯಡ್ ಚನಾ ದಾಲ್ ಆ್ಯಂಡ್ ಉರದ್ ದಾಲ್. ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಜೀರಾ, ಲಿಟಲ್ ಮೋರ್ ಇನ್ ಕ್ವಾಂಟಿಟಿ ಜೀರಾ, ಕರಿ ಮೆಣಸು ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್, ಹಿಂಗ್ ಆರ್ ಅಸಫಟಿಡಾ, ಇಂಗು. ಫ್ರೈ ದಿಸ್ ಲಿಟಲ್ ಬಿಟ್. ಜಿಂಜರ್, ಶುಂಠಿ, ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, ಕರಿಬೇವು, ಕರಿ ಲೀಫ್. The dal has to become little reddish. ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಬೇಳೆ. ರೆಡ್ ಚಿಲ್ಲಿ, ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ, ಒಂದೇ ಒಂದು. After dal is done, add the boiled water. ಬೇಳೆ ಆದ ನಂತರ, ಒಗ್ಗರಣೆ ಆದ ನಂತರ ಕುದೀತಿರೋ ನೀರು ಹಾಕ್ಕೊಳ್ಳಿ. ಈ ಟೈಮಲ್ಲಿ ಅವರೆಕಾಳು ಅಥವಾ ತೊಗರಿಕಾಳು ಬೇಯಿಸ್ಕೊಂಡಿದ್ರೆ ಅದ್ರ ನೀರ್ದು ಅಳತೆ ತಗೊಂಡು ಒಂದು ಅರ್ಧ ಲೋಟ ಅಥವಾ 1 ಲೋಟ ಅಷ್ಟು ಮಿಕ್ಕಿರೋ ನೀರನ್ನು ಸೇರಿಸ್ಕೊಂಡು ಆ ಅಳತೆದು ಹಾಕೋಬಹುದು, ಅದ್ರದ್ದು ಲೆಕ್ಕ ತಗೋಬಹುದು. ಇನ್ ಕೇಸ್ ಇಫ್ ಯು ಆರ್ ಆಡಿಂಗ್ ಹ್ಯಾಸನ್ ಬೀನ್ ಆರ್ ಪಿಜನ್ ಪೀ, the water which has been retained in this cooker, you can count this as well, maybe a half glass, and take the measurement accordingly and add the water. Add salt accordingly to this water which is again kept for boiling. This is rock salt. You can as well add the powder or the table salt. ಹಾಕಮ್ಮ. ಕಲ್ಲುಪ್ಪು ಹಾಕೋತಿದೆ ಇವಾಗ ಈ ನೀರಿಗೆ. ಕುದಿವಾಗಲೇ ಹಾಕೊಂಡ್ರೆ ಚೆನ್ನಾಗಿ ಮಿಶ್ರಣ ಆಗುತ್ತೆ. ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಯಾವ್ದಾದ್ರು ಉಪಯೋಗಿಸ್ಕೋಬಹುದು. ಹಾಫ್ ಆಫ್ ದ ಕ್ವಾಂಟಿಟಿ ಆಫ್ ಗ್ರೇಟೆಡ್ ಕೋಕೋನಟ್. ತುರ್ಕೊಂಡಿರೋ ಕಾಯಲ್ಲಿ ಅರ್ಧ ಪ್ರಮಾಣದಷ್ಟು ನೀರು ಹಾಕೊಳ್ಳಿ, ಮಿಕ್ಕಿದ್ದು ಮೇಲ್ ಹಾಕತ್ತೆ ನಂತರ. ಹಾಕಮ್ಮ. ಬೆಲ್ಲ, ಜಾಗರಿ, ಕಾಳಿದ್ರೆ ಕಾಳು ಸೇರಿಸ್ಕೊಳ್ಳಿ. ಇನ್ ಕೇಸ್ ಇಫ್ ಯು ಹ್ಯಾವ್ ಬಾಯ್ಲ್ಡ್ ದ beans, you can add at this stage as well. This has to come to boil only, then add the akki tari. ಇದು ಚೆನ್ನಾಗಿ ಕುದೀತಿರ್ಬೇಕು ನೀರು, ಆವಾಗ ಈ ಹುರ್ಕೊಂಡಿರೋ ಅಕ್ಕಿ ತರಿ ಹಾಕೊಳ್ಳಿ. ದ ಫ್ರೈಡ್ ರೈಸ್, ಕೋರ್ಸ್ಲಿ ಗ್ರೇಟ್ ಪೌಡರ್ಡ್ ರೈಸ್ ಹಾಕಮ್ಮ. ಹಾಕ ಈ ತರ ಹಾಕೊಳ್ತಾ ಕೈ ಆಡಿಸಿ ನೀರ್ದು. ಕೀಪ್ ಸ್ಟಿರಿಂಗ್ ಆಸ್ you are adding the rava, akki tari. The water for this upma looks in excess, but it will all absorb eventually. ಇದು ನೀರು ಜಾಸ್ತಿ ಅನ್ನೋ ತರ ಕಾಣುತ್ತೆ, ಬಟ್ ಇದು ಅಕ್ಕಿ ತರಿ ಎಲ್ಲ ಹೀರ್ಕೊಳ್ಳುತ್ತೆ ಸ್ವಲ್ಪ ಬಿಟ್ಟಾಗ. When this is boiling, this will splutter. ಸೊ ಬಿ ಕೇರ್ಫುಲ್. ಇದು ಸ್ವಲ್ಪ ಕುದಿವಾಗ ಹಾರುತ್ತೆ. ಕ್ಲೋಸ್ ಅ ಲಿಡ್, ಲೋವರ್ ದ ಫ್ಲೇಮ್ ಅಂಡ್ ಲೆಟ್ ಇಟ್ ಕುಕ್. ಇಫ್ ಯು ಡು ನಾಟ್ ಕ್ಲೋಸ್ ಅ ಲಿಡ್, ದಿಸ್ ವಿಲ್ ಸ್ಪ್ಲಟರ್ ಎವ್ರಿವೇರ್.
ತಟ್ಟೆ ಮುಚ್ಚಿ ಸಣ್ಣ ಫ್ಲೇಮಲ್ಲಿಟ್ಟು ಇದನ್ನು This has been cooking for a minute or two. Now as you can see, it has all absorbed the water. ಇದು 1-2 ನಿಮಿಷ ಆಗಿದೆ, ನೀರೆಲ್ಲ ಹೀರ್ಕೊಂಡಿದೆ. ಅಕ್ಕಿ ತರಿ ಉಪ್ಪಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಬೇಯಕ್ಕೆ. ತಳ ಹತ್ತಕ್ಕೆ ಶುರು ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಬೆಂದಿದೆ ಅಂತ. This upma made with the coarsely grinded rice takes little longer than the wheat rava or suji which we regularly use. This takes longer time than that to cook, and cook this for 5 to 10 minutes, and it will, you can see the change in color and texture as well. But once it is done, then you can switch off the stove. Now add coriander when it is done completely. ಪೂರ್ತಿ ಬೆಂದ ನಂತರ ಮಿಕ್ಕಿದ ಕೊತ್ತಂಬರಿ, ಕಾಯಿ ತುರಿ ಹಾಕೊಂಡು ಕಲಿಸ್ಕೊಳ್ಳಿ. ಒಲೆ ಆರಿಸಿದ ನಂತರನೂ ಮಾಡ್ಬೋದು. ಅಕಸ್ಮಾತ್ ಡಬ್ಬಿಗೆ ತೊಗೊಂಡು ಹೋಗ್ತಿದ್ರೆ ಈ ಹಂತದಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ, ಇಲ್ದರೆ ಹಾಳಾಗಿ ಹೋಗುತ್ತೆ. If you are carrying this for box, or if you are going to keep this for some time, this stage you have to add the coriander and coconut and cook it as well. Otherwise you can add all the quantity into water itself so that it will get cooked in the previous stage when we had showed. If this is not cooked, then it will get spoiled. Also squeeze the lemon juice. The stove is switched off. ಒಲೆ ಆರಿಸ್ಕೊಂಡ ನಂತರ ನಿಂಬೆ ರಸ, ಮಿಕ್ಕಿದ ಕೊತ್ತಂಬರಿ, ಕಾಯಿ ತುರಿ ಎಲ್ಲ ಹಾಕೊಳ್ಳಿ. This is had with little more ghee added. Jaggery ಹಾಕಮ್ಮ. ತುರ್ಕೊಂಡಿರೋ ಬೆಲ್ಲ, ಪುಡಿ ಮಾಡ್ಕೊಂಡಿರೋ ಬೆಲ್ಲ, ತುಪ್ಪ, ಬೇಕಿದ್ರೆ ಕಾಯಿ ತುರಿ. Also freshly grated coconut over the top is optional. All three is added. This is all optional, and it can